ಕೆಲವು ದಿನಗಳ ಹಿಂದೆ ಮುತ್ತಪ್ಪರಯ್ಯವರ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಆಗಿತ್ತು ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ಗಳಾಗಿದೆ. ಇವತ್ತು ಪೊಲೀಸರ ಎದುರೇ ವಿಚಾರಣೆಗೆ ರಿಕ್ಕಿ ರೈ ಹಾಜರಾಗ್ತಾರೆ. ಗುಂಡು ತಗಲಿದ್ರಿಂದ ಆಸ್ಪತ್ರೆಯಲ್ಲಿದ್ದರು, ಅವರ ವಿಚಾರಣೆ ಸರಿಯಾಗಿ ಆಗಿರಲಿಲ್ಲ. ಆ ವಿಚಾರಣೆ ಇವತ್ತು ರಿಕ್ಕಿ ರೈ ಪೊಲೀಸರ ಸಮ್ಮುಖದಲ್ಲಿ ಮಾಡಲಿಕ್ಕಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಗೆ ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಆಗಮಿಸ್ತಾರೆ. ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತವರಿಗೆ ಈಗಾಗಲೇ ನೋಟಿಸ್ ಜಾರಿಯಾಗಿತ್ತು. ಆಗ ಅವರು ಮೆಡಿಕಲ್ ರಿಪೋರ್ಟ್ ಅನ್ನು ಕೊಟ್ಟು ಕಾಲಾವಕಾಶವನ್ನು ಕೋರಿದ್ರು. ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ತನ್ನ ಮೇಲೇನೋ ಯಾರೋ ಹಠ ಸಾಧನೆ ಮಾಡೋದಕ್ಕೆ ಫೈರ್ ಮಾಡಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ರು. ಆದರೆ ಇನ್ನೊಂದು ಕಡೆ ಇಲ್ಲ, ಇದು ಬೇಕು ಅಂತಲೇ ಮಾಡಿದ್ದು ಅಂತ ಕೇಳಿಬಂದಿತ್ತು. ಯಾಕಂದರೆ ವಿಠಲ್ ಅನ್ನೋರು ಅವರ ಪರ್ಸನಲ್ ಗನ್ಮ್ಯಾನ್ ಆಗಿದ್ದವರೇ, ಅವ್ರ ಗನ್ನಲ್ಲೇ ಏನೋ ಒಂದು ಬುಲೆಟ್ ಕಮ್ಮಿ ಇತ್ತು ಮತ್ತು ಅವ್ರ ಮೇಲೇ ಅನುಮಾನ ಇತ್ತು ಅನ್ನೋ ಕಾರಣಕ್ಕೆ ಆ ಫೈರ್ ಆಗಿರುವ ಬುಲೆಟ್ ಇವರ ಗನ್ಮ್ಯಾನ್ ವಿಠಲ್ ಅವರ ಗನ್ನಿಂದಾನೇ ಫೈರ್ ಆಗಿದೆ ಅನ್ನುವಂಥ ಅನುಮಾನದ ಹಿನ್ನೆಲೆಯಲ್ಲಿ ಬಂಧನ ಕೂಡ ಆಗಿತ್ತು. ಸೊ ಈಗ ರಿಕ್ಕಿ ರೈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ. ಇದು ವೈಷಮ್ಯನ, ದ್ವೇಷನ ಅಥವಾ ಪ್ಲಾನ, ಷಡ್ಯಂತ್ರನ, ಬೇಕು ಅಂತಲೇ ಇವರೇ ಮಾಡಿಸ್ಕೊಂಡ್ರ, ಅಥವಾ ಇವರ ಗನ್ಮ್ಯಾನ್ಗೆ ಇವ್ರ ಮೇಲೆ ನನ್ನ ಕೋಪ ಬಂದು ಇವ್ರ ಮೇಲೆ ಶೂಟ್ ಮಾಡಿದ್ರ, ಅಥವಾ ಗನ್ಮ್ಯಾನ್ಗೆ ಯಾರನ್ನ ದುಡ್ಡು ಕೊಟ್ಟು ಶೂಟ್ ಮಾಡುವಂತ ಹೇಳಿ ಆ ರೀತಿ ಏನಾದರೂ ಆಗಿದೆಯಾ? ಎಲ್ಲ ವಿಚಾರಗಳಿಗೆ ತಕ್ಕಂತೆ ಸಂಪೂರ್ಣವಾದಂಥ ಮಾಹಿತಿಗಳು ಇನ್ನಷ್ಟೇ ತನಿಖೆ ನಂತರ ಹೊರಗಡೆ ಬರಬೇಕು. ಬಟ್ ಇವತ್ತು ರಿಕ್ಕಿ ರೈ 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರೆ. ಪೊಲೀಸರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಪ್ರವೀಣ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಪ್ರಕರಣ ಆಗಿ ಹೆಚ್ಚು ಕಡಿಮೆ ಜನರ ಮನಸ್ಸಿಂದ ಮರೆಯಾಗುವ ಸಂದರ್ಭದಲ್ಲಿ ಮತ್ತೀಗ ಮುನ್ನೆಲೆಗೆ ಬಂದಿದೆ. ಈವರೆಗೆ ಪ್ರಕರಣದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಪ್ರವೀಣ್, ಮತ್ತು ಇವತ್ತೇನೇನು ಮಹತ್ವನ ಪಡೆದಿದೆ ಈ ಪ್ರಕರಣ? ಖಂಡಿತ ಪ್ರಣೋತ್, ಕಳೆದ ಏಪ್ರಿಲ್ 19ರ ಬೆಳಗಿನ ಜಾವ ರಿಕ್ಕಿ ರೈ ಅವರ ಮೇಲೆ ಗುಂಡಿನ ದಾಳಿಗೆ ನಡೆದಿತ್ತು. ಆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸ್ ಠಾಣೆ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಸುದೀರ್ಘವಾಗಿ ಬಿಡದಿ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಏನೋ ವಿಠಲ್ ಅಂದ್ರೆ ಮುತ್ತಪ್ಪ ರೈ ಇದ್ದಂತ ಸಂದರ್ಭದಲ್ಲಿ ಗನ್ಮ್ಯಾನ್ ಆಗಿದ್ದಂತ ವಿಠಲ್ ಶೂಟ್ ಮಾಡಿದ್ದಾನೆ ಅಂತೇಳಿ ಪೊಲೀಸರಿಗೆ ಅನುಮಾನ ಬಂದಿತ್ತು. ಅದನ್ನ ಈಗಾಗಲೇ ಬಂಧಿಸಿ ಜೈಲಿಗೆ ಕೂಡ ಕಳಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಒಂದು 4 ಮೇಲೆ ದೂರನ್ನ ಕೊಟ್ಟಿದ್ರು. ಅದ್ರ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು. ಅವರನ್ನು ಕೂಡ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತ ಕೆಲಸ ಕೂಡ ಮಾಡಿದ್ರು. ಸದ್ಯ ರಿಕ್ಕಿ ರೈಗೆ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು, ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಆದ್ರೆ ರಿಕ್ಕಿ ರೈಗೆ ಏನೋ ಆ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಮೂಗಿನ ಭಾಗ ಜೊತೆಗೆ ಕೈ ಭಾಗಕ್ಕೆ ಗಾಯಗಳಾಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂತ ಇದ್ರು. ಮೆಡಿಕಲ್ ರಿಪೋರ್ಟ್ ಅನ್ನ ಕೊಟ್ಟು ಒಂದಷ್ಟು ದಿನಗಳ ಕಾಲಾವಕಾಶವನ್ನ ಕೋರಿದ್ರು. ಆ ನಿಟ್ಟಿನಲ್ಲಿ ಇದೀಗ ಇವತ್ತು 11 ಗಂಟೆ ಸುಮಾರಿಗೆ ಬಿಡದಿ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆನ ಎದುರಿಸ್ತೀನಿ ಅಂತ ಈಗಾಗಲೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ರಿಕ್ಕಿ ರೈ ತಮ್ಮ ವಕೀಲರ ಮುಖಾಂತರ ಬಿಡದಿ ಪೊಲೀಸ್ ಠಾಣೆಗೆ ಬರ್ತಾರೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಎದುರು ವಿಚಾರಣೆಗೆ ಹಾಜರಾಗುವಂತದ್ದು. ಏನು ಬಿಡದಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಂಕರ್ ನಾಯ್ಕ್ ಅವರು ರಿಕ್ಕಿ ರೈ ಅವರನ್ನ ವಿಚಾರಣೆ ಮಾಡುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು. ಯಾಕಂದ್ರೆ ರಿಕ್ಕಿ ರೈ ಅವರು ಕೊಟ್ಟಂತ ದೂರಿನಲ್ಲಿ 4 ಮೇಲೆ ದೂರನ್ನ ಕೊಟ್ಟಿದ್ದಾರೆ. ನಮಗೆ ಇವರಿಂದ ಥ್ರೆಟನ್ ಇತ್ತು, ಜೊತೆಗೆ ಇವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಅಷ್ಟು ಅನುಮಾನಗಳಿದೆ ಅಂತೇಳಿ ರಿಕ್ಕಿ ದೂರನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನನಗೆ ಸ್ಪಷ್ಟವಾಗಿ ಅವ್ರ ಮೇಲೆ ಅನುಮಾನ ಇದೆ ಅಂತೇಳಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿದ್ರು. ಹಾಗಾಗಿ ರಿಕ್ಕಿ ರೈಯಿಂದ ಒಂದಷ್ಟು ಮಾಹಿತಿನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡುವಂತದ್ದು. ಯಾಕಂದ್ರೆ ಶೂಟ್ಔಟ್ ಮಾಡಿದಂತ ಸಂದರ್ಭದಲ್ಲಿ ಅವರೆಲ್ಲ ಎಲ್ಲಿದ್ರು, ಜೊತೆಗೆ ಯಾಕೆ ರಿಕ್ಕಿ ರೈಗೆ ಅವ್ರ ಮೇಲೆ ಅನುಮಾನ ಬಂತು ಅನ್ನೋ ಒಂದಷ್ಟು ಮಾಹಿತಿಗಳನ್ನ ಜಮೀನು ವಿಚಾರ ಆಗಿರ್ಬೋದು, ಆಸ್ತಿಗಳ ವಿಚಾರ ಆಗಿರ್ಬೋದು, ಬಿಸ್ನೆಸ್ ವಿಚಾರಗಳಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಮಾಹಿತಿಯನ್ನ ಕಲೆ ಹಾಕಿ ಮತ್ತಷ್ಟು ತನಿಖೆಯನ್ನ ಮಾಡುವಂಥದ್ದು. ಪ್ರಣೋತ್, ರೈಟ್, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.